ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ, ಅದರಲ್ಲಿ ಮೊದಲನೇ ಅಧ್ಯಾಯ 15ನೇ ವಚನವಾಗಿದೆ. ಒಂದೆರಡು ವಚನವನ್ನು ತೆಗೆದುಕೊಳ್ಳೋಣ. ಇದು ಪೌಲ ಸಭೆಯವರಿಗೆ ಪ್ರಾರ್ಥನೆ ವಿಷಯದಲ್ಲಿ ದೇವ ಜನರಿಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡುವುದೊಂದು ವಚನವಾಗಿದೆ. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯ ಕುರಿತು ದೇವ ಜನರಿಗೆಲ್ಲರಿಗೋಸ್ಕರವೂ ತೋರಿ ಬರುವ ಪ್ರೀತಿಯನ್ನು ಕುರಿತು ಹೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಾಲೆಲೂಯಾ. ದೇವ ಜನರಿಗೋಸ್ಕರ ಪೌಲರು ಆ ಕೊರಿಂಥ ಸಭೆಯವರಿಗೆ ಎಫೆಸ ಸಭೆಯವರಿಗೆ ಹೀಗಿರಲಾಗಿ ಕರ್ತನಾದ ಯೇಸುವಿನ ಮೇಲೆ ಇಟ್ಟಿರುವ ನಂಬಿಕೆ, ಹಾಲೆಲೂಯಾ, ಆಕಾಶದಲ್ಲಿ ಭೂಮಿಯಲ್ಲಿ ಎಲ್ಲ ಒಂದು ನಾಮ ಅಂದ್ರೆ ಯೇಸು ಸ್ವಾಮಿ ಮೇಲೆ ಇಟ್ಟಿರುವ ನಂಬಿಕೆಯ ಕುರಿತು ಪೌಲರು ಇಲ್ಲಿ ನಮಗೆ ಪ್ರಸಂಗದ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಆ ಸಭೆಯವರಿಗೆ, ಆ ಎಫೆಸದವರಿಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡುವಂಥ ವಿಷಯವಾಗಿದೆ. ಹಾಗಾಗಿ ಈ ಪ್ರಾರ್ಥನೆಯನ್ನು ಅಂಗೀಕಾರ ಮಾಡಿಕೊಂಡು ಇದ್ರ ಪ್ರಕಾರ ಜೀವಿಸಿದವನಿಗೆ ಮಾತ್ರ ನಿತ್ಯ ರಾಜ್ಯಕ್ಕೆ ಅವಕಾಶ ದೇವರು ಕೊಟ್ಟಿರೋದೊಂದು ಸೌಭಾಗ್ಯವಾಗಿದೆ. ಹಾಲೆಲೂಯಾ. ಹಾಗಾಗಿ ನೋಡಿ, ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವರ ಜನರಿಗೆ ನೀವು ತೋರಿಸುವ ಪ್ರೀತಿಯನ್ನು, ಹಾಲೆಲೂಯಾ, ದೇವ ಜನರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಒಬ್ರಿಗೊಬ್ರು ನಾವು ಆಸ್ಪದ ಕೊಡಬಾರ್ದು, ನಾವು ಮಾತನಾಡ್ಲಿಕ್ಕೆ ಆ ರೀತಿ ಈ ರೀತಿಯಾಗಿ ಸಭೆಯಲ್ಲಿ ಗಲಿಬಿಲಿ ಆಗ್ಬಾರ್ದು, ದೇವ ಜನರ ಮಧ್ಯದಲ್ಲಿ ಗಲಿಬಿಲಿ ಆಗ್ಬಾರ್ದು, ಅಣ್ಣ ತಮ್ಮದರಲ್ಲಿ ಗಲಿಬಿಲಿ ಆಗ್ಬಾರ್ದು, ಕುಟುಂಬದಲ್ಲಿ ಗಲಿಬಿಲಿ ಆಗ್ಬಾರ್ದು. ಒಬ್ಬರಿಗೊಬ್ಬರು ಪ್ರೀತಿಯಿಂದ ಕಾಣುವಂಥದ್ದು ಆಗಿದೆ ಆ ಸಭೆಯ. ಹಾಗೆ ಪೌಲರು ನಮಗೆ ಹೇಳಿಕೊಡ್ತಾ ಇರೋದು. ಆ ದಿನಗಳಲ್ಲಿ ಆ ಸಭೆಗೆ ಹೇಗೆ ಇವರು ಪ್ರಸಂಗದ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಹೇಗೆ ಹೇಳಿಕೊಟ್ರೋ, ಈ ಕಾಲಘಟ್ಟದಲ್ಲೂ ಅದೇ ರೀತಿಯಾಗಿ ನಮ್ಗೆ ಈ ವಾಕ್ಯದ ಮುಖಾಂತರ ಸ್ವಾಮಿ ನಮ್ಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇಲ್ಲಿ ದೇವ ಜನರಿಗೋಸ್ಕರ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ನಾನು ಹೇಳಿ ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಾಲೆಲೂಯಾ. ಯಾರ ನಿಮಿತ್ತವಾಗಿ? ನಮ್ಮೆಲ್ಲರ ನಿಮಿತ್ತವಾಗಿ ದೇವರಿಗೆ ಎಡಬಿಡದೆ ಪ್ರಾರ್ಥನೆಯನ್ನು ಮಾಡುವಂತವರಾಗಿದ್ದಾರೆ. ಹಾಲೆಲೂಯಾ. ಇವತ್ತು ಯಾರಾದ್ರೂ ಒಬ್ರು ಕಷ್ಟದಲ್ಲಿ, ದುಃಖದಲ್ಲಿದ್ದವರಿಗೆ ದೇವ ಜನರು, ದೇವರ ಮಕ್ಕಳು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ದೇವರು ಅವರಿಗೆ ಬಿಡುಗಡೆ ಕೊಡುವಂತವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕೆ ದೇವ ಜನರಿಗೆ ಒಬ್ಬೊಬ್ರಿಗೊಬ್ರು ಪ್ರಾರ್ಥನೆ ಮಾಡ್ರಿ, ಅವರಿಗೂ ನೀವು ಪ್ರಾರ್ಥನೆ ಮಾಡ್ರಿ, ನಿಮಗೋಸ್ಕರ ಅವರು ಪ್ರಾರ್ಥನೆ ಮಾಡಲಿ. ಹಾಲೆಲೂಯಾ. ಇದಕ್ಕಾಗಿ ದೇವರು ನಮ್ಮನ್ನ ಈ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯಿರಿ, ವಾಕ್ಯದಲ್ಲಿ ಬೆಳೆಯಿರಿ, ನನ್ನ ಜ್ಞಾನವನ್ನು ತುಂಬಿಸಿಕೊಳ್ಳ್ರಿ, ಪವಿತ್ರಾತ್ಮರನ್ನು ಯಾವತ್ತೂ ನೀವು ದುಃಖಿಸಬೇಡ್ರಿ. ನಾನು ನಿಮಗೆ ಪವಿತ್ರಾತ್ಮರ ವರವನ್ನು ಕೊಟ್ಟಿದ್ದೀನಲ್ಲ, ಅದನ್ನ ನೀವು ಭಾರಿ ಎಚ್ಚರಿಕೆಯಿಂದ ಅದನ್ನ ಕಾಪಾಡಿಕೊಳ್ಳ್ರಿ. ಹಾಲೆಲೂಯಾ. ಇದಕ್ಕಾಗಿ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ದೇವರು ಅದಕ್ಕಾಗಿ, ಯಾಕಂದ್ರೆ ತನ್ನ ಭಕ್ತನು ಯಾವಾಗ ಪ್ರಾರ್ಥನೆ ಮಾಡ್ತಾನೆ, 10 ಪ್ರಾರ್ಥನೆ ಮಾಡಿದ್ರೆ ಒಂದು ಪ್ರಾರ್ಥನೆ ದೇವರು ಕೇಳ್ತಾರೆ. 9 ಫೇಲ್ ಆಗುವುದಿಲ್ಲ. ಆದರೂ ಒಂದು ಪ್ರಾರ್ಥನೆಗೆ ಖಂಡಿತ ದೇವರು ಉತ್ತರ ಕೊಡುವಂತರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ಯಾವಾಗ್ಲೂ ಪ್ರಾರ್ಥನೆಯಿಂದ ಎಲ್ಲವನ್ನು ಜಯಿಸಬಹುದು ಅಂತ ಯಾಕೆ ಸ್ವಾಮಿ ಹೇಳೋದು? ಇದಕ್ಕೆ ನೀವು ಪ್ರಾರ್ಥನೆಯಿಂದ ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲ ನೀವು ಹೊಂದುವಿರಿ. ಹೊಂದದೆ ಇರುವುದೇ ಇಲ್ಲ ನೀವು. ಹಾಲೆಲೂಯಾ. ತಡವಾದರೂ, ಸ್ವಲ್ಪ ಸಮಯ ತಡವಾದರೂ ಖಂಡಿತ ಅದು ನೆರವೇರ್ತದೆ. ಇದು ನನ್ನ ಮಾತಾಗಿದೆ. ಹಾಲೆಲೂಯಾ. ಹಾಗಾಗಿ ದೇವರಿಗೆ ಸ್ತೋತ್ರ ಮಾಡಿದ್ದೀನಿ. ನನ್ನ ಪ್ರಾರ್ಥನೆಗೆ, ಕೆಳಗಡೆ ವಾಕ್ಯ 16ನೇ ವಚನ, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ಪ್ರಭಾವ ಸ್ವರೂಪನಾದ ತಂದೆಯಾಗಿರುವ ಆತನಿಗೆ ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿಸುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸು.
ಇದುವರೆಗೂ ಗುಪ್ತವಾಗಿಟ್ಟಿರುವ ಸತ್ಯಾರ್ಥವನ್ನು ತಿಳಿಸುವುದಕ್ಕೋಸ್ಕರ ದೇವರಾತ್ಮನ್ನು ನಮಗೆ ಕಳಿಸಿದ್ದಾರೆ. ಆ ದೇವರಾತ್ಮನನ್ನು ಯಾವಾಗ ನಾವು ಒಳಗಡೆ ಇಟ್ಟುಕೊಳ್ತೇವೋ ಎಲ್ಲ ವಿಷಯದಲ್ಲೂ, ಕೆಲವೊಂದು ವಿಷಯದಲ್ಲಿ ದೇವರಾತ್ಮನು ಹೇಳುವಂತ ಮಾತಿಗೆ ಕಿವಿ ಕೊಡಬೇಕು. ಇವತ್ತು ನೀನು ಆಟೋ ರಿಕ್ಷಾ ಓಡಿಸ್ಬೇಡ, ನಿನ್ನ ಗಾಡಿ ಓಡಿಸ್ಬೇಡ, ರಸ್ತೆಯಲ್ಲಿ ಹೋಗ್ಬೇಡ ಇವತ್ತು ಅಂತ ಹೇಳಿದ್ರೆ ನೀನ್ ಕೇಳ್ಬೇಕು. ಹಾಲೆಲೂಯಾ. ಏನಾಗುತ್ತೆ ನೋಡೋಣ, ಏನಾಗುತ್ತೆ ನೋಡೋಣ ಅಂತ ಹೋಗಿದ್ರೆ ಕೆಲವೊಮ್ಮೆ ದೇವರಾತ್ಮನ ಹೊರಗೆ ಬರ್ತಾರೆ. ಯಾಕೆ? ದೇವರಾತ್ಮನ ಶಬ್ದಕ್ಕೆ ಕಿವಿ ಕೊಟ್ಟಿಲ್ಲಲ್ಲ. ಅದಕ್ಕೆ ನಿನ್ನೆ ಹೇಳ್ತಾ ಇದೆಯಾ, ಇವತ್ತು ಹೇಳ್ತಾ ಇದೆಯಾ, ಯಾಕೀಗಾಯ್ತು? ಆ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಇಲ್ಲ. ಯೇಸು ಸ್ವಾಮಿ ಆ ಪ್ರಸನ್ನತೆ ಇಲ್ಲ. ಅವರು ನಂಬಿರೋ ಜನಗಳು, ಅವರು ನಂಬಿರೋ ಯಾವ ರೀತಿ ನಂಬಿಕೆ ಇಟ್ಟಿದ್ದಾರೋ ಇದು ಕುರಿತು. ಅದಕ್ಕೆ ಕೆಲವೊಮ್ಮೆ ಈ ರೀತಿಯಾಗಿ ದೇವರು ನಮ್ಮನ್ನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಯಾಕೆ ನಮ್ಮನ್ನ ಕಾದು ನಡೆಸ್ತಾ ಇರೋದು? ಕಡೆಯವರೆಗೂ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು, ಜೀವ ಎಂಬ ಜಯಮಾಲೆ ಆತನದೇ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆ ಉಳ್ಳ ಕರ್ತಾವೆ, ಈ ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಜೀವವುಳ್ಳ ಪರಲೋಕದ ತಂದೆ, ಹಾಗೂ ಸ್ವಾಮಿ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರಿ ನೆನೆಸಿ ನಿಮ್ಮ ಕರುಣೆ ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.